ಏಕೋ ನಾನಾತ್ವಮನ್ವಿಚ್ಛನ್ ಯೋಗತಲ್ಪಾತ್ ಸಮುತ್ಥಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯೆಯ ವಿಸೃಜತ್ಯಧಃ. ಅಂತಃಶರೀರ ಆಕಾಶೇ ಪುರುಷಸ್ಯ ವಿಚೇಷ್ಟತಃ ಓಜಸ್ಸಹೋ ಬಲಂ ಜಜ್ಞೆ ತತಃ ಪ್ರಾಣೋ ಮಹಾನಭೂತ್. ಅಥಾದ್ಯ ಭಾಗವತಸ್ಯ ದ್ವಿತೀಯೇ ಸ್ಕಂಧೆ ದಶಮೇ ಅಧ್ಯಾಯೇ ಷೋಡಶಃ ಶ್ಲೋಕಃ. ಎರಡನೇ ಸ್ಕಂದದ 10ನೇ ಅಧ್ಯಾಯದ 16ನೇ ಶ್ಲೋಕಃ ಮುಖ್ಯಪ್ರಾಣಸ್ಯ ಮಹಿಮಾವರ್ಣನಪರಃ ಇದಾನೀಂ ಪ್ರತಿಪಾದ್ಯತೆ. ಮುಖ್ಯಪ್ರಾಣಂ ಸರ್ವಜಂತುಷು ಪ್ರಾಣಾಂತಂ ಸರ್ವೇ ಅನ್ಯೇ ಪ್ರಾಣಾಃ ಇಂದ್ರಿಯಾಭಿಮಾನಿನೋ ದೇವಾಃ ಅನುಪ್ರಾಣಂತಿ. ತಮೇವ ಮುಖ್ಯಪ್ರಾಣಂ ಅಪಾನಂತಂ ಏತೆ ಅಪಾನಂತೆ. ಯಥಾ ಭೃತ್ಯಾಃ ನರದೇವಂ ಅನುಗಚ್ಚಂತಿ ಏತಂ ಜೀವರಾಜಂ ಮುಖ್ಯಪ್ರಾಣಂ ಅನುಸೃತ್ಯೈವ ಸರ್ವೇಪಿ ದೇವಾಃ ಇಂದ್ರಿಯಾಭಿಮಾನಿನಃ ತತ್ರಾಪಿ ಜ್ಞಾನೇಂದ್ರಿಯಾಭಿಮಾನಿನಃ ಕರ್ಮೇಂದ್ರಿಯಾಭಿಮಾನಿನಶ್ಚ ಸ್ವಾನಿ ಸ್ವಾನಿ ಕರ್ಮಾಣಿ ಕರ್ತುಂ ಪ್ರಭವಂತಿ. ಈ ಪ್ರವಚನದ ಆರಂಭದಲ್ಲಿ ಭಗವಂತ ನಾನಾ ರೂಪಗಳನ್ನು ತಾಳಬೇಕಂತ ಬಯಸಿ ಏನೇನು ಮಾಡಿದ, ಮಾಯೆಯಿಂದ ತನ್ನ ಇಚ್ಛೆಯಿಂದ ಈ ತನ್ನ ವೀರ್ಯವಾದ ಬ್ರಹ್ಮಾಂಡವನ್ನು ಹೇಗೆ 3 ವಿಭಾಗ ಮಾಡಿಕೊಂಡ ಅನ್ನೋದನ್ನು ನೋಡಿದ್ದೇವೆ. ಅದರ ನಂತರ ಮುಖ್ಯಪ್ರಾಣನ ಮಹಿಮೆ ಇರುವಂತಹ ಶ್ಲೋಕವನ್ನು ಕಳೆದ ದಿವಸ 15ನೇ ಶ್ಲೋಕದ ರೂಪದಲ್ಲಿ ನೋಡಿದ್ದೇವೆ. 16ನೇ ಶ್ಲೋಕದಲ್ಲಿ ಕೂಡ ಇದನ್ನು ನೋಡುವರಿದ್ದೇವೆ. ಮುಖ್ಯಪ್ರಾಣ ಒಳಗೆ ನಿಂತು ಪ್ರಾಣಕ್ರಿಯೆ ನಡೆಸಿದರೆ ಉಳಿದೆಲ್ಲ ದೇವತೆಗಳು ಕೂಡ ಪ್ರಾಣಕ್ರಿಯೆ ನಡೆಸ್ತಾರೆ. ಅವನು ಅಪಾನಕ್ರಿಯೆ ನಡೆಸಿದರೆ ಇವರು ಅಪಾನಕ್ರಿಯೆ ನಡೆಸ್ತಾರೆ. ರಾಜನ ಪ್ರೇರಣಾನುಸಾರ ಭೃತ್ಯರು ನಡೆದಂತೆ ಅಂತೂ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೀಗೆ ಮುಖ್ಯಪ್ರಾಣನಿಗೆ 5 ರೂಪಗಳಿವೆ. ಅವನು ಆ 5 ರೂಪಗಳಿಂದ ವಿಭಿನ್ನ ಕಾರ್ಯಗಳನ್ನು ಮಾಡ್ತಾನೆ. ಹೃದಯ ಪ್ರಾಣ, ಹೃದಯದಲ್ಲಿ ನಿಂತು ಪ್ರಾಣಕ್ರಿಯೆ ಮಾಡ್ತಾನೆ. ಗುದೇ ಅಪಾನ, ಗುದೇಂದ್ರಿಯದಲ್ಲಿ ನಿಂತ್ಕೊಂಡು ಅವನೇ ಅಪಾನ ಎಂಬ ರೂಪದಿಂದ ಮಲ ವಿಸರ್ಜನೆಯನ್ನು ಮಾಡಿಸ್ತಾನೆ. ಸಮಾನೋ ನಾಭಿಮಂಡಲೆ, ನಾಭಿಯಲ್ಲಿ ಸಮಾನ ಎಂಬ ರೂಪದಿಂದ ಇದ್ದು ಮತ್ತಿತರ ಕ್ರಿಯೆಗಳನ್ನು ಮಾಡಿಸ್ತಾನೆ. ಉದಾನ ಅನ್ನುವ ವಾಯು ಕಂಠದೇಶದಲ್ಲಿರ್ತಾನೆ. ವ್ಯಾನ ಸರ್ವ ಶರೀರಕ, ಶರೀರದ ಎಲ್ಲ ಅಂಗಾಂಗಗಳ ಚಟುವಟಿಕೆಗಳನ್ನು ಮಾಡಿಸುವವನು ವ್ಯಾನ ಅಂತ. ಹೀಗೆ ಭಗವಂತನೇ ಈ ಮುಖ್ಯಪ್ರಾಣನೇ ಪ್ರಾಣಕ್ರಿಯೆ, ಅಪಾನಕ್ರಿಯೆ, ಸಮಾನ ಕ್ರಿಯೆ, ಉದಾನ ಕ್ರಿಯೆ, ವ್ಯಾನಕ್ರಿಯೆಗಳನ್ನೆಲ್ಲ ಮಾಡ್ತಾನೆ. ಅವನು ಮಾಡ್ತಾ ಇದ್ರೆ ಅವನ ಅಧೀನರಾಗಿ ಉಳಿದವರು ಕೂಡ ತಮ್ಮ ತಮ್ಮ ಈ ಕ್ರಿಯೆಗಳನ್ನು ಮಾಡ್ತಾರೆ. ಶ್ಲೋಕದಲ್ಲಿ ಪ್ರಾಣಕ್ರಿಯೆ ಮತ್ತು ಅಪಾನಕ್ರಿಯೆ ಮಾತ್ರ ಇದೆ. ನಾನು ಅದನ್ನ ಉದಾನ ಕ್ರಿಯಾ, ಸಮಾನ ಕ್ರಿಯಾ ಅಂತ ಈಗ ಅದನ್ನು ಅಲ್ಲಿಯೂ ಕೂಡ ಇಟ್ಕೊಂಡಿದ್ದೇನೆ. ಉಸಿರಾಡಿಸುವ ಕ್ರಿಯಾ ಪ್ರಾಣಕ್ರಿಯಾ ಅಂತ ನಾವು ಇಟ್ಕೊಂಡ್ರೆ ಅದನ್ನ ಮಾಡಲಿಕ್ಕೆ ಒಬ್ಬ ಭೂತವಾಯು ಇರ್ತಾನೆ. ಪ್ರವಾಹವಾಯು ಅಥವಾ ಅಹಂಕಾರ ಪ್ರಾಣ ಅಂತ ಅವನನ್ನು ಹೇಳಬಹುದು. ಸ್ವಲ್ಪ ಏನೋ ಕೆಲವು ಸಣ್ಣ ಪುಟ್ಟ ವಿವಾದಗಳಿವೆ. ಆದ್ದರಿಂದ ನಾನು ಅದ್ರ ಬಗ್ಗೆ ಹೆಚ್ಚೇನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಅಹಂಕಾರಿಕ ಪ್ರಾಣ ಅಥವಾ ಭೂತ ಪ್ರಾಣ ಈ ಎಲ್ಲ ಕ್ರಿಯೆಗಳನ್ನು ಮಾಡಬೇಕಾದ್ರೆ, ಉಸಿರಾಟದ ಕ್ರಿಯೆಗಳನ್ನು ಮಾಡಿಸುವಾಗ ಅದಕ್ಕೆ ಮೂಲ ಪ್ರೇರಕ ಅಲ್ಲಿ ಮುಖ್ಯ ಪ್ರಾಣನೇ.
ಅಪಾನ ಕ್ರಿಯೆಯನ್ನು, ಮಲವಿಸರ್ಜನೆ ಕ್ರಿಯೆಯನ್ನ ನಮ್ಮ ದೇಹದಲ್ಲಿ ನಿಂತು ಮಾಡಿಸುವವರು ಈ ಮಿತ್ರ. ಯಮನೂ ಅದರ ದೇವತೆಯೇ. ಹೀಗೆ ಅಲ್ಲಿ ಈ ಶ್ಲೋಕದಲ್ಲಿ ಸಾಮಾನ್ಯವಾಗಿ ದೇವತೆಗಳು ಅಂತ ಕೊಟ್ಟಿದ್ದಾರೆ. ಆದರೆ ಎಷ್ಟು ಸಾಧ್ಯವೋ ಅಷ್ಟು ವಿಶೇಷ ದೇವತೆಗಳನ್ನು, ವಿಶಿಷ್ಟ ದೇವತೆಗಳು, ಆ ಕ್ರಿಯೆಗೆ ವಿಶಿಷ್ಟರಾದ ದೇವತೆಗಳನ್ನು ನಾವಲ್ಲಿ ಸ್ವೀಕಾರ ಮಾಡಬೇಕು. ಅಂತೂ ಮುಖ್ಯ ಪ್ರಾಣ ಅಲ್ಲಿ ರಾಜನಂತೆ, ಉಳಿದವರೆಲ್ಲರೂ ಕೂಡ ಆತನ ಅಧೀನರಾಗಿ ನಿಂತು ಕ್ರಿಯೆಗಳನ್ನು ಮಾಡ್ತಾರೆ ಅನ್ನೋದನ್ನು ಗಮನಿಸಬೇಕು. ಬೇರೆ ಶ್ಲೋಕಗಳಲ್ಲಿ, ಬೇರೆ ವ್ಯಾಖ್ಯಾನಗಳಲ್ಲಿ ಮುಖ್ಯ ಪ್ರಾಣನ ಪರವಾಗಿ ಈ ವ್ಯಾಖ್ಯಾನ ಕಾಣಿಸೋದಿಲ್ಲ. ಅವರು ಮುಖ್ಯ ಪ್ರಾಣನ ಆಧಿಕ್ಯವನ್ನು ಒಪ್ಪೋದಿಲ್ಲ. ಹಾಗಾಗಿ ಸಹಜವಾಗಿ ಅವರಲ್ಲಿ ಈ ವ್ಯಾಖ್ಯಾನ ಕಾಣಿಸೋದಿಲ್ಲ. ಆದರೆ ಅವರು ಎಲ್ಲ ಕಡೆ ವಾಯು ಅಂತ ಇಷ್ಟೇ ಅರ್ಥ ಹೇಳ್ತಾರೆ. ಆ ವಾಯು ಅಂದ್ರೆ ಯಾರು, ಅದ್ರ ಬಗ್ಗೆ ಹೆಚ್ಚು ಜಿಜ್ಞಾಸೆ ಅವರು ಮಾಡಿದಂತಿಲ್ಲ. ನಮ್ಮಲ್ಲಿ ಅಹಂಪ್ರಾಣ ಅಂತಿದ್ದಾನೆ, ಪ್ರವಾಹವಾಯು ಅಂತಿದ್ದಾನೆ, ಮತ್ತೆ 49 ಜನ ಮರುತ್ತುಗಳಿದ್ದಾರೆ. ಈ 49 ಜನ ಮರುತ್ತುಗಳಲ್ಲೇ ಇವರು ಕೆಲವರು ಸೇರ್ತಾರೆ. ಅಹಂಪ್ರಾಣ ಮತ್ತೆ ಪ್ರವಾಹ ಪ್ರಾಣ, 50ನೇವನೇ ಮುಖ್ಯ ಪ್ರಾಣ, ಹೀಗೆಲ್ಲ ಇದ್ದಾರೆ ನಮ್ಮಲ್ಲಿ. ಬೇರೆ ಸಿದ್ಧಾಂತಗಳಲ್ಲಿ ಅದಿಲ್ಲ. ಆದ್ದರಿಂದ ಬೇರೆ ವ್ಯಾಖ್ಯಾನಕಾರರಿಂದ ಈ ಅಂಶಗಳನ್ನು ನಾವು ನಿರೀಕ್ಷಿಸುವುದು ಕಷ್ಟ. ಮುಂದೆ ಪ್ರಾಣೇನ ಕ್ಷಿಪತ ಕ್ಷುತ್ರುಡಂತರ ಅಂತ ಶ್ಲೋಕ. ಈ ಚತುರ್ಮುಖ ಬ್ರಹ್ಮನಿಗೆ ಮುಂದೆ ಬಾಯಿ ಹುಟ್ಟಿತು, ಅದರಲ್ಲಿ ತಾಲು ಮತ್ತು ಮುಂದೆ ವಾಗೀಂದ್ರಿಯ ಇವೆಲ್ಲ ಹುಟ್ಟಿತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ವಸ್ತುತಃ ಪದವಿ ದೃಷ್ಟಿಯಿಂದ ಚತುರ್ಮುಖ ಬ್ರಹ್ಮನಿಗಿಂತ ಮುಖ್ಯ ಪ್ರಾಣ ಸಣ್ಣವನು. ಆದರೆ ಚತುರ್ಮುಖ ಬ್ರಹ್ಮನ ಶರೀರ ಏನಿದೆ ಅದೊಂದು ಪ್ರಯೋಗ ಭೂಮಿ, ಮುಖ್ಯ ಪ್ರಾಣನ ಪಾರಮ್ಯವನ್ನು ತೋರಿಸುವಂತಹ, ಮುಂದೆ ಸೃಷ್ಟಿಯಲ್ಲಿ ಬರುವ ಎಲ್ಲ ಜೀವರಿಗೂ ಕೂಡ ಏನೇನು ಆಗ್ತದೆ ಅನ್ನೋದನ್ನು ತೋರಿಸಲಿಕ್ಕೆ ಚತುರ್ಮುಖ ಬ್ರಹ್ಮನ ಶರೀರ ಒಂದು ಪ್ರಯೋಗ ಭೂಮಿ ಅಷ್ಟೇ. ಅದು ಛಾಂದೋಗ್ಯ ಬೃಹದಾರಣ್ಯಕಗಳಲ್ಲೂ ಬಂದಿದೆ. ಚತುರ್ಮುಖ ಬ್ರಹ್ಮ ದೇಹದಿಂದ ಮುಖ್ಯ ಪ್ರಾಣ ಹೊರಟು ಹೋದಾಗ ಉಳಿದವರೆಲ್ಲರೂ ಕೂಡ ಅಸಹಾಯಕರಾದರು. ಮುಖ್ಯ ಪ್ರಾಣ ಅಲ್ಲಿ ಬಂದಾಗ ಅವರಿಗೂ ಬೆಲೆ ಬಂತು. ಮುಖ್ಯ ಪ್ರಾಣ ಇಲ್ಲದೇ ಇದ್ದಾಗ ಅವರಿದ್ರೂ ಅವರಿಗೆ ಬೆಲೆ ಇಲ್ಲ ಅನ್ನೋದನ್ನೆಲ್ಲ ತೋರಿಸಲಿಕ್ಕೆ ಚತುರ್ಮುಖ ಬ್ರಹ್ಮನ ದೇಹ ಒಂದು ಪ್ರಯೋಗಶಾಲೆ. ಹಾಗೆ ಇಲ್ಲಿಯೂ ಕೂಡ ಪ್ರಾಣೇನ ಕ್ಷಿಪತ ಕ್ಷುತ್ರುಡಂತರ ಜಾಯತೆ ವಿಭೋಹೋ. ಈ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಹಸಿವು ಮತ್ತು ನೀರಡಿಕೆ ಆದವು ಅಂತ ಎರಡನ್ನು ಹೇಳಿದ್ದಾರೆ, ಕ್ಷುತ್ ತೃಟ್ ಅಂತ. ಕೆಲವು ಅನುವಾದಗಳಲ್ಲಿ ಅದು ಬಂದಿಲ್ಲ, ಓದುಗರು ಅದನ್ನು ಮನಗಾಣಬೇಕು. ಪ್ರಾಣ ಚತುರ್ಮುಖ ಬ್ರಹ್ಮನ ದೇಹದ ಒಳಗೆ ಪ್ರಾಣಕ್ರಿಯೆ ನಡೆಸಿದಾಗ ಅಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಹಸಿವಾಯಿತು, ನೀರಡಿಕೆ ಆಯಿತು. ಆತ ಉಣ್ಣಬೇಕು ಅಂತ ಬಯಸಿದಾಗ ಆ ಉಣ್ಲಿಕ್ಕೆ ಸಾಧನವಾದ ಬಾಯಿ ಹುಟ್ಟಿತು ಅಂತ ಅದರ ತಾತ್ಪರ್ಯ. ಇಲ್ಲಿ ಪ್ರಾಣಕ್ರಿಯಾ ಅಂದ್ರೆ ಒಟ್ಟಾರೆ ಆ ಶರೀರ ಬದುಕಿಲಿಕ್ಕೆ ಬೇಕಾದಂತಹ ಕ್ರಿಯಾ ಅಂತ ಅರ್ಥ. ವಿಜಯಧ್ವಜರು ಅದನ್ನ ಪ್ರಾಣಕ್ರಿಯಾ ಮತ್ತು ಅಪಾನ ಕ್ರಿಯಾ ಅಂತ ಎರಡನ್ನೂ ಅರ್ಥ ಬರೆದಿದ್ದಾರೆ. ಅದರಿಂದ ಪ್ರಾಣೇನ ಕ್ಷಿಪತ, ಪ್ರಾಣ ಒಳಗೆ ಸಂಚಾರ ಮಾಡಿದಾಗ, ಮಾಡ್ತಾ ಇದ್ದಾಗ, ಪ್ರಾಣಕ್ರಿಯೆ ಮಾಡಿದಾಗ ಅಂತ ಏನು ಶಬ್ದ ಇದೆ, ಅದಕ್ಕೆ ಪ್ರಾಣೇನ ಅಪಾನೇನ ಅಂತ ಅದನ್ನೂ ತಿಳ್ಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಇಡಾ ಪಿಂಗಲ ನಾಡಿಗಳಲ್ಲಿ ಪ್ರಾಣ ಮತ್ತು ಅಪಾನಗಳು ಯಾವ ಚೇಷ್ಟೆಯನ್ನು ಮಾಡ್ತಿದ್ದುವು ಅನ್ನೋದನ್ನು ಈ 17ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಅವರ ಅಭಿಪ್ರಾಯ ಇದೆ. ಹಾಗೆ ಅವರು ಹೇಳಲಿಕ್ಕೆ ಪ್ರಾಯ ಇದೇ 2ನೇ ಸ್ಕಂದದ 2ನೇ ಅಧ್ಯಾಯದ 21ನೇ ಶ್ಲೋಕ ಒಂದಿದೆ, ನಾಭ್ಯಾಂ ಸ್ಥಿತಂ ಹೃದಯವರೋಪ್ಯ ಅಂತ. ಅಲ್ಲಿ ಮಹಾಭಾರತದ ಶ್ಲೋಕವೊಂದನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅದೀಗ ಮಹಾಭಾರತದ ಶ್ಲೋಕ ಉಪಲಬ್ಧ ಇಲ್ಲ ಈಗ, ಆದರೆ ಆ ಶ್ಲೋಕವನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಪ್ರಾಣ ಅಪಾನಗಳು ಇಡಾ ಮತ್ತು ಪಿಂಗಲ ನಾಡಿಗಳಲ್ಲಿ ಸಂಚಾರ ಮಾಡ್ತವೆ. ಪಿಂಗಲ ನಾಡಿ ಅಂದ್ರೆ ಬಲನಾಡಿ, ಇಡಾ ನಾಡಿ ಅಂದ್ರೆ ಎಡನಾಡಿ ಅಂತ ಈಗ ಅಲ್ಲಿ ಶ್ಲೋಕ ಇದೆ.
ಮತ್ತೆ ವ್ಯಾನ ಎಲ್ಲ ಸಂಧಿಗಳಲ್ಲಿಯೂ ಇದೆ, ಜಾಯಿಂಟ್ಸ್ಗಳಲ್ಲಿ. ಉದಾನ ಬ್ರಹ್ಮನಾಡಿಯಲ್ಲಿದೆ. ಮತ್ತೆ ಸಮಾನ ಎಲ್ಲ ಕಡೆಯೂ ಇದೆ ಅಂತ ಮಹಾಭಾರತದ ಶ್ಲೋಕ ಇದೆ. ಕೋಶ ಮೊದಲಾದ ಕೋಶಗಳಲ್ಲಿ ಪ್ರಾಣ, ಹೃದಯದಲ್ಲಿ ಪ್ರಾಣ, ಗುದದಲ್ಲಿ ಅಪಾನ ಅಂತ ಇರುವುದಕ್ಕೆ ವ್ಯತ್ಯಸ್ತವಾಗಿ ನಾವು ಸ್ವೀಕಾರ ಮಾಡಬೇಕಾದದ್ದು ಎಡನಾಡಿಯಲ್ಲಿ ಯಾವುದನ್ನು ಇಡ ಅಂತ ಕರೀತಾರೆ ಅದರಲ್ಲಿ, ಹಾಗೆ ಪಿಂಗಲ ಅಂದರೆ ಬಲನಾಡಿ, ಅವುಗಳಲ್ಲಿ ಪ್ರಾಣ ಮತ್ತು ಅಪಾನಗಳು ಅಂತ ಹೀಗೆ ಮಹಾಭಾರತ ಹೇಳಿದೆ. ವ್ಯಾನ ಸರ್ವ ಶರೀರಗಃ, ಕೋಶಗಳಲ್ಲಿ ಹೇಳುವಂತೆ ವ್ಯಾನ ಎಲ್ಲ ಶರೀರದಲ್ಲೂ ಇರ್ತದೆ, ಮಹಾಭಾರತವು ಹಾಗೆ ಹೇಳಿದೆ. ಉದಾನ ಕಂಠದೇಶದಲ್ಲಿರ್ತದೆ ಅಂತ ಕೋಶಗಳಲ್ಲಿದ್ದರೆ ಇಲ್ಲಿ ಉದಾನ ಬ್ರಹ್ಮನಾಡಿಯಲ್ಲಿದೆ ಅಂತಿದೆ. ಸಮಾನ ನಾಭಿಯಲ್ಲಿರ್ತದೆ ಅಂತ ಕೋಶಗಳು ಹೇಳಿದರೆ ಸಮಾನ ಸರ್ವತ್ರ ಇರ್ತದೆ ಅಂತ ಮಹಾಭಾರತದಲ್ಲಿ ಇದೆ. ವಿಜಯಧ್ವಜರು ಅಲ್ಲಿ ಬಂದಿರುವುದನ್ನು ತಗೊಂಡಂತೆ ಕಾಣಿಸ್ತದೆ. ಆದರೆ ಈ ಅಭಿಪ್ರಾಯವನ್ನು ಬೇರೆ ವ್ಯಾಖ್ಯಾನಕಾರರು ಹೇಳಲಿಲ್ಲ. ಪ್ರಾಣ ಅಪಾನ ಎರಡೂ ವಾಯುಗಳ ಕ್ರಿಯೆ ಇದು ಅಂತ ಅನ್ನೋದನ್ನ ಬೇರೆಯವರು ಯಾದಗಾರರು ಹೇಳಲಿಲ್ಲ. ಪ್ರಾಣಾಪಾನಗಳ ಕ್ರಿಯೆಯಿಂದ ಈ ಹಸಿವು ನೀರಿಡಿಕೆ ಆಗ್ತದೆ ಅಂತ ಒಪ್ಪಬೇಕಾ? ಅದು ಕೂಡ ವಿವಾದಾಸ್ಪದ ಆಗ್ತದೆ. ಹಾಗೆ ನೋಡಿದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಪ್ರಾಣಗಳು ದೇಹದಲ್ಲೆಲ್ಲ ಸಂಚಾರ ಮಾಡ್ತಿರೋದ್ರಿಂದ ದೇಹ ಒಂದು ಸ್ಥಿತಿಯಲ್ಲಿದೆ. ದೇಹ ಸ್ಥಿತಿಯಲ್ಲಿದೆ ಇದ್ದಾಗಲೇ ಸ್ಥಿತಿಯಲ್ಲಿದೆ ಅಂತ ಆದ್ರಿಂದಲೇ ಹಸಿವು ನೀರಿಡಿಕೆಗಳಾಗ್ತವೆ ಅಂತ ತಿಳ್ಕೋಬಹುದು. ಕೇವಲ ಪ್ರಾಣಾಪಾನಗಳ ಕ್ರಿಯೆಯಿಂದ ಹಸಿವು ನೀರಿಡಿಕೆ ಆಗ್ತದೆ ಅನ್ನುವುದು ವ್ಯಾಸರಿಗೂ ಅಭಿಪ್ರಾಯ ಇದ್ದಂತೆ ಕಾಣಿಸೋದಿಲ್ಲ. ಆಚಾರ್ಯರು ಕೂಡ ಇದಕ್ಕೆ ಭಾಗವತ ತಾತ್ಪರ್ಯ ಏನೂ ಬರೆದಿಲ್ಲ. ವಿಜಯಧ್ವಜರಾಗಿ ಹೇಳಿದ್ದಾರೆ. ಆದರೆ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕೂಡ ಆ ಥರ ಏನು ಅನುವಾದ ಮಾಡಿಲ್ಲ ಅದನ್ನು ಅನ್ನೋದನ್ನ ಗಮನಿಸಿದರೆ ಸಾಕು. ಮತ್ತೆ ಇಲ್ಲಿ ಇದರ ಚತುರ್ಮುಖ ಬ್ರಹ್ಮನ ದೇಹ ಇದು. ಆ ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ನಡೆದ ಒಂದು ಪ್ರಯೋಗ, ಆ ಪ್ರಯೋಗದ ಶಾಲೆಯೇ ಚತುರ್ಮುಖ ಬ್ರಹ್ಮನ ದೇಹ. ವಿಭೋಹೋ ವಿರಿಂಚಸ್ಯ ಚತುರ್ಮುಖ ಅವಯವ ಉತ್ಪತ್ತಿ ಪೂರ್ವಕಂ. ಚತುರ್ಮುಖ ಬ್ರಹ್ಮನ ಅವಯವಗಳು ಹೇಗೆ ಹುಟ್ಟಿದವು ಅನ್ನೋದು ಇಲ್ಲಿ ತೋರಿಸ್ತಿದ್ದಾರೆ. ಮೊದಲು ಅವನಿಗೆ ಹಸಿವು ನೀರಡಿಕೆಗಳಾದಾಗ ಮುಖ ಹುಟ್ಟಿತು ಅಂತದರ ತಾತ್ಪರ್ಯ. ಮುಂದೆ ಇನ್ನೂ ಅನೇಕ ಅವಯವಗಳ ವರ್ಣನೆ ಮಾಡ್ತಾರೆ. ಅನೇಕ ಜನ ವ್ಯಾಖ್ಯಾನಕಾರರು, ನಾನು ಈಗಾಗಲೇ ಹಿಂದೆ ಹೇಳಿದಂತೆ, ಈ ಅಭಿಮಾನಿ ದೇವತೆ ಇತ್ಯಾದಿಗಳ ಪರವಾಗಿ ಅದನ್ನು ಅರ್ಥ ಮಾಡ್ಕೊಂಡೇ ಇಲ್ಲ. ಒಬ್ಬೊಬ್ಬರು ತಮಗೆ ಬೇಕಾದಂತೆ ಅದನ್ನು ಅರ್ಥ ಮಾಡಿದ್ದಾರೆ. ಆದರೆ ಕೆಲವು ವ್ಯಾಖ್ಯಾನಕಾರರು ಅಭಿಮಾನಿ ದೇವತೆಯು ಅಲ್ಲಿ ಹುಟ್ಟಿತು ಅನ್ನೋದನ್ನು ತೋರಿಸಿದ್ದಾರೆ. 18ನೇ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಶ್ರೀಧರರು ಕೂಡ ಇಲ್ಲಿ ಜಿಹ್ವೇಂದ್ರಿಯದ ವರ್ಣನೆ ಬಂದಾಗ ಏನೇನು ಹುಟ್ಟಿತು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಜಿಹ್ವೇಂದ್ರಿಯದ ಅಧಿಷ್ಠಾನ ತಾಲು, ನಾವು ಮುಂದಿನ ಶ್ಲೋಕದಲ್ಲಿ ನೋಡೋಣ. ನಾನಾ ಥರದ ರಸಗಳು ಅದಕ್ಕೆ ವಿಷಯ. ಮತ್ತೆ ವರುಣ ಅದರ ದೇವತೆ. ವರುಣ ಅದರ ದೇವತೆ ಅನ್ನುವುದು ಆ ಶ್ಲೋಕದಲ್ಲೇನೂ ಕಾಣಿಸೋದಿಲ್ಲ, ಆದರೆ ಅವರು ಬರೆದಿದ್ದಾರೆ. ಮುಂದೆ ಎಲ್ಲ ಕಡೆಯೂ ಕೂಡ ಇಂದ್ರಿಯದ ಅಧಿಷ್ಠಾನವಾದ ಒಂದು ಗೋಲಕ, ದೇವತೆ, ವಿಷಯ, ಈ 4 ಕೂಡ ಊಹೆ ಮಾಡಬೇಕು ಅಂತ ಶ್ರೀಧರರ ಅಭಿಪ್ರಾಯ ಇದೆ. ಸರ್ವತ್ರ ಅಧಿಷ್ಠಾನಂ ಇಂದ್ರಿಯಂ ದೇವತಾ ವಿಷಯ ಇತ್ಯೇತ ಚತುಷ್ಟಯಂ ಅನುಕ್ತಮಪಿ ಊಹ್ಯಂ ಅಂತ ವೀರರಾಘವರು ಕೂಡ ಬರೆದಿದ್ದಾರೆ. ಮುಂದಿನ ಎಲ್ಲ ಇಂದ್ರಿಯಗಳ ವರ್ಣನ ಪ್ರಸಂಗದಲ್ಲೂ ಹೀಗೆ ತಿಳ್ಕೋಬೇಕು ಅಂತ ಅವರ ತಾತ್ಪರ್ಯ. ಮತ್ತೆ ಇದು ಯಾರ ದೇಹದಲ್ಲಿ ಪ್ರಯೋಗ ನಡೆದಿರುವುದು ಅಂದರೆ ಚತುರ್ಮುಖ ಬ್ರಹ್ಮನ ದೇಹವೇ ಇದಕ್ಕೆ ಪ್ರಯೋಗಶಾಲೆ ಅನ್ನುವುದು ವಿಜಯಧ್ವಜರು ಮೊದಲಾದವರು ಮಾಡಿದಂತಹ ಅರ್ಥ.
ಇದು ಕೆಲವು ವ್ಯಾಖ್ಯಾನಗಳಲ್ಲಿ ಕಾಣಿಸ್ತದೆ. ವಿಭೋ ಚತುರ್ಮುಖಸ್ಯ ಅಂತ ವೀರರಾಘವರು ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಇವೆಲ್ಲ ನಡೆದದ್ದು ಅಂತ ಬರೆದಿದ್ದಾರೆ. ವಿರಾಟ್ ಜೀವ ಅಂತ ಇನ್ನು ಕೆಲವರು ಅದನ್ನ ಬರೆದಿದ್ದಾರೆ. ಹೀಗೆ ವೀರರಾಘವರ ವ್ಯಾಖ್ಯಾನದಲ್ಲೂ ಮತ್ತೆ ವಿಜಯಧ್ವಜರು ಯಾದವಾರ್ಯ ವ್ಯಾಖ್ಯಾನದಲ್ಲೂ ಸಮಾನತೆ ಇದೆ. ವಿರಾಟ್ ಜೀವಾಭೇದೇನ ಉಪಾಸನಾರ್ಥಂ ಪ್ರಭೋ ರೀತಿ ಅಂತ ಶ್ರೀಧರರು ಬರೀತಾರೆ. ವಿರಾಟ್ ಜೀವನು ಈ ಪರಬ್ರಹ್ಮನು ಇಬ್ಬರು ಕೂಡ ಅಭಿನ್ನರು. ಪರಬ್ರಹ್ಮ ಅಂದ್ರೆ ಪ್ರಭು ಅಂದ್ರೆ ಪರಬ್ರಹ್ಮ ಇದ್ದಿರಬೇಕು, ವಿರಾಟ್ ಜೀವ ಅಂದ್ರೆ ಚತುರ್ಮುಖ ಬ್ರಹ್ಮ ಇದ್ದಿರಬೇಕು ಶ್ರೀಧರರ ದೃಷ್ಟಿಯಲ್ಲಿ. ಅವೆರಡೂ ಅಭಿನ್ನ ಎಂಬುದಾಗಿ ಉಪಾಸನೆ ಮಾಡುವ ದೃಷ್ಟಿಯಿಂದ ಹೀಗೆ ಹೇಳಿದ್ದಾರೆ ಅಂತ ಬರೆದಿದ್ದಾರೆ. ಇದಿಷ್ಟು ಇವತ್ತು ನಾವು ನೋಡಿದ್ದು 16 ಮತ್ತು 17ನೇ ಶ್ಲೋಕಗಳ ವ್ಯಾಖ್ಯಾನ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರವು ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.